ಓಕೆ. ಬಿಗ್ ಬಾಸ್ ನೋಡ್ತಾ ಇದ್ರಾ? ಕಾಕ್ರೋಚ್ ಸುದಿ ಅವರಿದ್ರು, ನಿಮ್ಮ ಫ್ರೆಂಡು ಆಚೆ ಬಂದುಬಿಟ್ರು. ಎಲ್ಲಿ ಎಡವಿದ್ರು ಅನಿಸುತ್ತೆ? ಇಲ್ಲ ಮೇಡಮ್, ನನಗೆ ಅವರು ಫಿಸಿಕಲಿ ಗೊತ್ತು. ನನಗೆ ಅವರು ಫಿಸಿಕಲಿ ಅವರು ಜಾಸ್ತಿ ಅವ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಭೀಮಾ ಸಿನಿಮಾ ಟೈಮಲ್ಲೇ ಒಂದು ಸಲ ಹೇಳಿದ್ರು ನನಗೆ ಬ್ಯಾಕ್ ಡಿಸ್ಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳ್ತಾಯಿದ್ರು. ಅದಾದಮೇಲೆ ನಾನು ಅಂದ್ಕೊಂಡಿದ್ದೆ ಹೊರಡೋಗಿ ಹೆಂಗೆ ಟಾಸ್ಕ್ ಆಡ್ತಾರೆ ಅವರು ಅಂತ ಹೇಳ್ಬಿಟ್ಟು. ಇವಾಗ ಯಾಕಂದರೆ ಇವಾಗ ನನಗೂ ಆಫರ್ಸ್ ಬಂದಿತ್ತು ಬಿಗ್ ಬಾಸು, ಸುದ್ದಿ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಹೇಳಿ ಗೊತ್ತಾಯಿತು ಸುದ್ದಿ ಹೋಗ್ತಾ ಇದ್ದಾರೆ ಹೊರಡೆ ಅಂತ ಹೇಳ್ಬಿಟ್ಟು. ಸೊ ಹೋಗಿದ್ದರು. ನಾನು ಟು ಬಿ ಫ್ರ್ಯಾಂಕ್ ಅವರು ಇದ್ದು ಗಂಟೆ ನೋಡಿದೆ, ಇದ್ದಾನು ನೋಡಿಲ್ಲ. ಏನು ನೋಡಿಲ್ಲ ಅಂದರೆ ನಾನು ಸ್ವಲ್ಪ ಬ್ಯುಸಿ ಆದ ಒಂದು ಕಡೆ. ಅಗೇನ್ ಟೈಮಿಂಗ್ ಸಿಗಲಿಲ್ಲ, ಮತ್ತು ಮನೇನು ಸ್ವಲ್ಪ ಶಿಫ್ಟ್ ಎಲ್ಲ ಅದು ಇದು ಆಗ್ತಾಯಿತ್ತು. ಸೊ ಹಂಗಾಗಿ ನೋಡಲಿಲ್ಲ. ಬಿಫೋರ್ ಫುಲ್ ನೋಡಿದೆ. ಅವ್ರಿಗೋಸ್ಕರ ನೋಡ್ತಾಯಿದ್ದೆ ನಾನು. ಟು ಬಿ ಫ್ರ್ಯಾಂಕ್ ಅವ್ರಿಗೋಸ್ಕರ ನೋಡ್ತಾಯಿದ್ದೆ. ಯಾಕಂದರೆ ನಮ್ಮ ಕೋಆರ್ಟಿಸ್ಟು ನಮಗೆ ಸಪೋರ್ಟಿವ್ ಆಗಿದ್ದವರು, ಅವ್ರು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿತ್ತು. ನಮಗೆಲ್ಲ ಒಂದು ಕಡೆ ಅದೇ ಎಲ್ಲರಿಗೂ ಅನ್ಸೋದು, ನಮಗೂ ಅನ್ಸೋದು ಮೇಡಮ್, ಒಂಥರ ಏನು ಇವ್ರು ಗಚಾಪಿಚಿ ಅಂತ ಆಡ್ತಾ ಇದ್ದಾರಲ್ಲ ಇವರು ಅಂತ. ಇವಾಗ ಅವ್ರ ಮಗನಿಗೆ ಏನು ಅನಿಸ್ತು, ನನಗೂ ಅದೇ ಅನಿಸ್ತು. ಒಂಟಿಯಾಗಿ ಆಡಿರ್ಬೋದಾಗಿತ್ತು. ಇವರು ಎಲ್ಲ ಆಂಟಿ ವೈರಸ್ ಇವರು ವೈರಸ್ ಆಗಿಬಿಟ್ರಾ ಇವರು ಅಂತ ಹೇಳ್ಬಿಟ್ಟು. ಸೊ ಅದೊಂದು ಬೇಜಾರಿತ್ತು. ಯಾಕಂದರೆ ಅವ್ರಿಗೆ ಗೊತ್ತು ಟಾಸ್ಕು, ಅವ್ರು ಫಿಸಿಕಲ್ ಟಾಸ್ಕ್ ಆಡಲ್ಲ ಅಂತ ಗೊತ್ತು. ಯಾಕಂದರೆ ಬಾಲಲ್ಲಿ ತಲ್ಲೋದು ನೋಡಿದೆ. ಅದು ನಾನು ಬರೋಕ್ಕಿನ ಅದೊಂದು ಇದಾಕಿದ್ರು, ಒಂದು ಚಿಕ್ಕದಾಗಿ ಶಾರ್ಟ್ಸಲ್ಲಿ ಹಾಕಿದ್ರು. ಅವಾಗ ಬಿಫೋರ್ ನನ್ನ ವೈಫ್ ಹತ್ರ ಹೇಳ್ತಾ ಇದ್ದೆ, ಇವ್ರು ಆಡಲ್ಲ ಬಿಡೋದು ಅಂತ ಹೇಳ್ಬಿಟ್ಟು. ಅದೇ ಥರ ಆಯಿತು. ಅದು ತುಂಬ ಭಯಂಕರ ದೊಡ್ಡ ಕಾಮಿಡಿ ತೊಗೊಂಡ್ಬಿಟ್ರು ಅದನ್ನು. ಓಕೆ. ಆಫ್ಟರ್ ಬಿಗ್ ಬಾಸಿಂದ ಬಂದಮೇಲೆ ಅವ್ರ ಜೊತೆಗೆ ಮಾತಾಡಿದ್ರೆ ಏನಂದರು? ಒಂದು 10 kg ಕಡಿಮೆ ಆಗಿದ್ದರು. ಫುಲ್ ಸಣ್ಣಕ್ಕಾಗೋಗಿದ್ರು. ಅದನ್ನು ಹೇಳಿದ್ರು. ಮಾತಾಡಿದೆ. ಆದರೆ ಡಿಸ್ಕಷನ್ ಏನು ಅದ್ರ ಬಗ್ಗೆ ಮೊದಲಕ್ಕೆ ಹೋಗಲಿಲ್ಲ. ಹೆಂಗೆ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಅಂತ. ಬೇರೆ ಅದ್ರ ಬಗ್ಗೆ ಗೇಮ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಯಾಕಂದರೆ ಬಂದಿದ್ದಾರೆ, ಸ್ವಲ್ಪ ಆರಾಮಾಗಿರಲಿ ಅವರು ಅಂತ. ಯಾಕಂದರೆ ಮೀಡಿಯಾದವರೇ ಕೇಳ್ತಾಯಿದ್ರು. ಅದನ್ನು ನೋಡಿಕೊಂಡೇ ಸಾಕು ಬಿಡಿ, ಆನ್ಸರ್ ಸಾಕು ಅಂತ ಸುಮ್ಮನೆ ಆಗ್ಬಿಡಿ ನಾವು. ಯಾಕಂದ್ರೆ ನೀವು ಕೇಳೋದು ಆನ್ಸರ್ ಮಾಡೋದಕ್ಕಲ್ಲ, ನಾವು ಕೇಳೋದಕ್ಕಿಂತ 2 ಪಟ್ಟು ಜಾಸ್ತಿ ಕೇಳಿರ್ತೀರ ನೀವು. ಸೊ ಹಂಗಾಗಿ ನಿಮ್ಮ ಆನ್ಸರ್ ಸಾಕಾಗೋಯ್ತು ನನಗೆ. ಸರ್, ನಿಮಗೆ ನೆಕ್ಸ್ಟ್ ಇಯರ್ ಏನಾದ್ರು ಬಿಗ್ ಬಾಸ್ ಆಫರ್ ಬಂದರೆ ಹೋಗ್ತೀರಾ, ಹೇಗೆ? ಬಿಗ್ ಬಾಸ್ ಅದೇ ಮೇಡಮ್, ಸ್ವಲ್ಪ ಏನಂದರೆ ಆ್ಯಕ್ಚುಲಿ ಬಂದಿತ್ತು ಆಫರ್ ನನಗೆ. ನಾನು ಸ್ವಲ್ಪ ಟೈಟ್ ಶೆಡ್ಯೂಲು, ಅದು ನನಗೆ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಈ ಸೀಸನಲ್ಲಿ ನೋಡಾದ್ಮೇಲೆ ಎಲ್ಲೋ ಒಂದು ಕಡೆ ನಾನು ಅನ್ಫಿಟ್ ಅಂದ್ಕೋತೀನಿ ಅದಕ್ಕೆ. ಯಾಕಂದರೆ ಇಲ್ಲ ಮೇಡಮ್, ನಾನು ಹೋಗಿದ್ದೆ ಒಂದು 2 ದಿವಸ ಹೊರಡೆ ಬಂದುಬಿಡ್ತಾಯಿದ್ದೆ. 2 ದಿವಸ. ಫಸ್ಟ್ ದಿವಸ ಇಂಟ್ರೊಡಕ್ಷನ್ನು, ನೆಕ್ಸ್ಟ್ ದಿವಸ ಫೈಟು, ಥರ್ಡ್ ಔಟು, ಮುಗೀತು. ಅಷ್ಟೇ ನಮ್ಮದು. ನಮಗೆ ಪೇಷನ್ಸ್ ಇಲ್ಲ ನಮಗೆ. ಹಾಗೇನು ಶಾರ್ಟ್ ಟೆಂಪರ್ ಬೇರೆ, ನಾವು ಬೇರೆ. ಇವಾಗ ದುನಿಯಾಜಿ ಸರ್ ಹೇಳಿ ಸ್ವಲ್ಪ ಎಲ್ಲ 90% ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಒಂದು 10% ಎಲ್ಲ ಹೊರಡೆ ಬಂದುಬಿಟ್ರೆ ಕಷ್ಟ ನಾನು. ಯಾಕಂದರೆ ಅದು ಒಂದು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ನಾನು ಬೇರೆ. ಯಾಕಂದರೆ ತುಂಬ ಹಚ್ಕೊಂಡಿರ್ತೀವಿ. ಇವಾಗ ಏನಾದ್ರು ಅಂದ್ಬಿಟ್ರೆ ಅದು ಭಯಂಕರ ಮೈಂಡಲ್ಲಿ ತೊಗೋತೀನಿ. ಸೊ ಹಂಗಾಗಿ ಬಿಗ್ ಬಾಸ್ಗೆ ನಾನು ಅನ್ಫಿಟ್ ಅಂದ್ಕೊತೀನಿ. ತುಂಬ ಒಳ್ಳೆ ಗೇಮು, ಚೆನ್ನಾಗಿದೆ.